ನಮಗೆ ಸಂಬಂಧವೇ ಇಲ್ಲದ ಯುದ್ಧಕ್ಕೂ ಮತ್ತು ನಮ್ಮ ಮನೆಯ LPG ಸಿಲಿಂಡರ್ಗೂ ಏನ್ ಸಂಬಂಧ? ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಯುದ್ಧದಿಂದ ಭಾರತೀಯರಿಗೆ LPGಯ ಕೊರತೆ ಆಗ್ತಿರೋದು ಯಾಕೆ? ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ LPG ಗ್ಯಾಸ್ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ತಿಳಿದುಕೊಳ್ಬೇಕು. LPG ಎಂಬುದು ಪ್ರತ್ಯೇಕವಾಗಿ ತಯಾರಿಸುವ ವಸ್ತುವಲ್ಲ. ಇದನ್ನ ಎರಡು ರೀತಿಯಲ್ಲಿ ತಯಾರಿಸಬಹುದು. ಮೊದಲನೆಯದಾಗಿ ಭೂಮಿಯಿಂದ ಹೊರತೆಗೆದ ಕಚ್ಚಾ ತೈಲವನ್ನ ಪೆಟ್ರೋಲ್, ಡೀಸೆಲ್ ಮತ್ತು ಕ್ಯಾರೋಸಿನ್ ಆಗಿ ಪರಿವರ್ತಿಸುವಾಗ ಉಪ ಉತ್ಪನ್ನವಾಗಿ LPG ಗ್ಯಾಸ್ ಸಿಗುತ್ತೆ. ಎರಡನೆಯದಾಗಿ ಭೂಮಿಯೊಳಗಿನ ನೈಸರ್ಗಿಕ ಅನಿಲವನ್ನ ಹೊರತೆಗೆಯುವಾಗಲೂ ಈ ಅನಿಲ ದೊರೆಯುತ್ತದೆ. ಭಾರತದಲ್ಲಿ ಅನೇಕ ತೈಲ ಸಂಸ್ಕರಣಾ ಕೇಂದ್ರಗಳಿವೆ, ಆದರೆ ನಮ್ಮ ದೇಶದ ಒಟ್ಟು ಬೇಡಿಕೆಯನ್ನ ಪೂರೈಸುವಷ್ಟು LPG ಇಲ್ಲಿ ಸಿಗುವುದಿಲ್ಲ. ಹಾಗಾದ್ರೆ ಭಾರತ ಎಷ್ಟು LPG ಗ್ಯಾಸ್ ಅನ್ನ ಬಳಸುತ್ತೆ ಮತ್ತು ಇದನ್ನ ಎಲ್ಲಿಂದ ತರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಪ್ರಧಾನಮಂತ್ರಿ ಉಜ್ವಲ ಯೋಜನಾದಿಂದಾಗಿ ಭಾರತವು ಜಗತ್ತಿನಲ್ಲಿಯೇ ಎರಡನೇ ಅತಿದೊಡ್ಡ LPG ಬಳಕೆದಾರರ ದೇಶವಾಗಿದೆ. ನಮ್ಮ ದೇಶದಲ್ಲಿ ಸುಮಾರು 33 ಕೋಟಿ LPG ಕನೆಕ್ಷನ್ ಗಳಿವೆ. ನಾವು ವಾರ್ಷಿಕವಾಗಿ ಸುಮಾರು 3.3 ಕೋಟಿ ಮೆಟ್ರಿಕ್ ಟನ್ ಅನಿಲವನ್ನ ಬಳಸ್ತೇವೆ. ನಮ್ಮ ಬಳಕೆಯ ಸುಮಾರು 40% ಅನಿಲ ನಮ್ಮ ದೇಶದಲ್ಲಿಯೇ ತಯಾರಾಗುತ್ತೆ. ಆದರೆ ಉಳಿದ 60% ನಷ್ಟು ಅನಿಲವನ್ನ ನಾವು ಆಮದು ಮಾಡಿಕೊಳ್ಳಬೇಕಾಗುತ್ತೆ. ಈ ಆಮದಿನ 90% ಪಾಲು ಸೌದಿ ಅರೇಬಿಯಾ, ಕತಾರ್, UAE ಮತ್ತು ಕುವೈತ್ ನಂತಹ ಗಲ್ಫ್ ರಾಷ್ಟ್ರಗಳಿಂದ ಬರುತ್ತೆ. ಇರಾನ್ ಮತ್ತು ಇಸ್ರೇಲ್ನ ಈ ಸಂಘರ್ಷದಿಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಂಕಷ್ಟದಲ್ಲಿದೆ. ಇದರಿಂದ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ. ಇದೇ ಕಾರಣದಿಂದ ಗ್ಯಾಸ್ ಪೂರೈಕೆ ತಡವಾಗ್ತಾ ಇದೆ. ಸರಳವಾಗಿ ಹೇಳಬೇಕಂದ್ರೆ ನಾವು ಅಡಿಗೆ ಅನಿಲಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಅಲ್ಲಿ ಯುದ್ಧವಾದರೆ ನಮ್ಮ ದೇಶಗಳಲ್ಲಿ LPG ಗ್ಯಾಸ್ಗೆ ಕೊರತೆಯಾಗುವುದು ಖಂಡಿತ. ಕೊನೆಯದಾಗಿ ಒಂದು ಮಾತು, ಇದು ಗಾಬರಿಯಾಗಿ ಸಿಲಿಂಡರ್ ಗಳನ್ನ ಸಂಗ್ರಹಿಸುವ ಸಮಯವಲ್ಲ, ಬದಲಾಗಿ ಜವಾಬ್ದಾರಿಯಿಂದ ಬಳಸುವ ಸಮಯ. ಯುದ್ಧ ಎಲ್ಲೋ ನಡೀತಿರಬಹುದು, ಆದ್ರೆ ಅದರ ಬಿಸಿ ನಮ್ಮ ಮನೆಗಳಿಗೆ ತಟ್ಟಬಾರದಂದ್ರೆ ಗ್ಯಾಸ್ ವ್ಯರ್ಥ ಮಾಡಬೇಡಿ. ಇಂದು ನೀವು ಉಳಿಸುವ 1 kg ಗ್ಯಾಸ್ ನಾಳೆ ಮತ್ತೊಂದು ಕುಟುಂಬದ ಆಹಾರ ತಯಾರಿಕೆಯಲ್ಲಿ ಬಳಕೆಯಾಗಬಹುದು.